ಹೋಳಿ ಅನ್ನೋದು ಭಾನುವಾರ ಹಬ್ಬ, ಬಣ್ಣ ಹಾಕೋದು ಸೋಮವಾರ. ನಾನೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಮಂಗಳವಾರ ದಿನ ಈಗೇನು ನಿಮ್ಮ ವಾರ್ಡಿಂದ ನೀವು ಬಂದಿದ್ದೀರಿ, ಪ್ರಮುಖರುಗಳು ಎಲ್ಲ ಪ್ರಮುಖರು ಬಂದಿದ್ದೀರಿ, ಬೂತ್ ಮಟ್ಟದ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವ್ರನ್ನೇ ಒಟ್ಟಿಗೆ ಸೇರಿಸ್ಬೇಕು. ಶಿವಮೊಗ್ಗ ನಗರದ 35 ವಾರ್ಡ್ನ ಹತ್ತತ್ರ 300 ಬೂತ್, 300 ಬೂತ್ ಇಂದನೂ ಕೂಡ ಒಂದು 10 ಜನ ಕಾರ್ಯಕರ್ತರು ನಮ್ ಕೈ ಬಿಡ್ತಿದ್ದೀರಾ ಅಂತ ಕೆಲವರಿಗೆ ಒಬ್ಬೊಬ್ಬರನ್ನೊಂಥರ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅವರೆಲ್ಲರದ್ದು ಉತ್ತರ ಒಂದಿದ್ರ ರೂಪದಲ್ಲಿ ಹೇಳಬೇಕು ಅಂತಂದ್ರೆ, ನಿಮ್ಮ ಕುಟುಂಬ 40 ವರ್ಷ ಜೊತೆಗೆ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅನಂತಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿಂದ ಹಿಡಿದು ಪಕ್ಷದ ವಿರುದ್ಧ ಎಂದೆಂದೂ ಹೋಗಿಲ್ಲ ಅವರು. ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವಾದ್ರೂ ಕೂಡ ಬಿಜೆಪಿಯನ್ನು ಬಿಟ್ಟು ಹೋಗಿ KJP ಕಟ್ಟಿದ ಮೇಲೆ ಬಿಜೆಪಿ ಬಿಟ್ಟು ಹೋಗ್ಬೇಡಿ ಅಂತ ನಾನು ಹೇಳಿದ್ದೆ. ಹೊತ್ತು ವಾಪಸ್ ಕರ್ಕೊಂಡಿದ್ದು ನಾನೇ. ಇದನ್ನೆಲ್ಲ ಅವ್ರಿಗೆ ಹೇಳಿದ ಮೇಲೆ ಈಗ ಯಾಕೆ ನೀವು ಮೋಸ ಮಾಡ್ತಾ ಇದ್ದೀರಿ? ಅವರಿಗೆ ಪತ್ರಿಕೆಗಳು ನಾನು ಹೇಳಿದವ್ರು ಕೇಳಿದ್ದಾರೆ. ಹಾವೇರಿ ಟಿಕೆಟ್ ಕೊಡಿಸ್ತೇನೆ, ಹಾವೇರಿನಲ್ಲಿ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅನ್ನಂತ ಮಾತು ಹೇಳಿ ಮಾತು ಯಾಕೆ ಕದ್ರಿ? ಅದಕ್ಕೆ ಉತ್ತರ ಇಲ್ಲ ಅವರದ್ದು. ಇರ್ಲಿ, ನಾನು ಈ ಸಭೆಯಲ್ಲಿ ನಿಮಗೂ ಇನ್ಯಾರಿಗಾರು ಅನುಮಾನ ಇದೆಯಾ ವಾಪಸ್ ತಗೋತಾರೆ ಅಂತ? ನಿಲ್ಲಲ್ಲ ಅವರು. ಅನುಮಾನ ಇದೆಯಾ? ಇಲ್ಲ. ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ಹಾ, ಈಗ ಒಂದು ಯಾವತ್ತು ನಾಮಿನೇಷನ್ ಅಂತ ತಿಳಿಸ್ತೇನೆ. ನಾಮಿನೇಷನ್ ದಿನ ಇವತ್ತು ನಿಜಕ್ಕೂ ಹೇಳ್ತೇನೆ, ಎಷ್ಟು ಜನ ಕರೆದಿದ್ರಿ ನೀವು? 100 ಜನ ಬರ್ರಪ್ಪ ಅಂತಂದ್ರೆ ನೀವು 300-400 ಜನ ಬಂದ್ರೆ ಹಿಂಗೆ ಎದೆ ಹೊಡೆದೋಗುತ್ತೆ ಅವರಿಗೆ. ನಾಮಿನೇಷನ್ ದಿನನೂ ಕೂಡ ಮಧ್ಯೆ ಮಾತಾಡ್ಬಿಡಿ, ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲ ಕೊಂಡಿರೋದು ನಾವು. ಈ ದಿಕ್ಕಿನಲ್ಲಿ ಈಗ ಯಾವ ರೀತಿಯಲ್ಲಿ ಚುನಾವಣೆಗಳು ಮಾಡಬೇಕು ಅಂತ ನಿಮಗೇನು ಹೇಳಂತ ಅವಶ್ಯಕತೆ ಇಲ್ಲ. ನಾನು ತುಂಬಾ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಸಂಖ್ಯೆಯಲ್ಲಿ ಬಂದಿದ್ದೀರಿ, ಇನ್ನೊಂದಿಬ್ರು ಬಂದಿಲ್ಲ. ಬರೆದಿದ್ದವರು ಫೋನ್ ಮಾಡಿ ಹೇಳಿದ್ರಿ ಇಂಥ ಕಾರಣಕ್ಕೆ ಬರಕ್ಕಾಗಿಲ್ಲ, ನಾವು ಖಂಡಿತ ಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ನೆಕ್ಸ್ಟ್ ಏನು ನಮ್ಮ